ಜಾತಕ ರೀಡ್ ಮಾಡಬೇಕು ಅಂತ ಹೇಳಿದ್ರೆ ನಮಗೆ ಒಂದು ಬರ್ಕೊಳ್ಳಿ, ಒಂದು ರಾಶಿಯ ಕಾರಕತ್ವಗಳು, ರಾಶಿಯ ಕಾರಕತ್ವಗಳು. ಎರಡನೆಯದು ಗ್ರಹ ಕಾರಕತ್ವಗಳು, ಗ್ರಹ ಕಾರಕತ್ವಗಳು. ಮೂರನೆಯದು ಭಾವಕಾರಕತ್ವಗಳು, ಭಾವಕಾರಕತ್ವಗಳು. ನಾಲ್ಕನೇದು ದಶ ಭುಕ್ತಿಗಳು, ದಶ ಭುಕ್ತಿಗಳು. ಐದನೇದು ಯೋಗಗಳು. ಯೋಗಗಳು ಅಂದ್ರೆ ಈಗ ಮೊನ್ನೆ ನಾವು ಪಾಠ ಮಾಡಿದ್ವಲ್ವಾ, ಆ ಯೋಗ ಅಲ್ಲ. ಮೊನ್ನೆ ನಾವು ಪಂಚ ಅಂಗದಲ್ಲಿರ್ತಕ್ಕಂಥ ಯೋಗ ಅಂತ ಹೇಳಿದ್ವಲ್ವಾ, ಆ ಯೋಗಗಳಲ್ಲ. ಯೋಗಗಳು ಅಂತ ಹೇಳಿದ್ರೆ ಈ ಚಂದ್ರನಿಂದ ಗ್ರಹಗಳು ಎಲ್ಲೆಲ್ಲಿದಾವೋ ಅದನ್ನ ಅನುಸರಿಸಿ ಕೆಲವು ಯೋಗಗಳು ಫಾರ್ಮ್ ಆಗುತ್ತೆ. ಸೂರ್ಯ ಇರ್ತಕ್ಕಂಥ ಸ್ಥಾನದಿಂದ ಕೆಲವು ಗ್ರಹಗಳು ಎಲ್ಲೆಲ್ಲಿರುತ್ತೋ ಅದನ್ನ ಅನುಸರಿಸಿ ಯೋಗಗಳು ಪ್ರಾರಂಭವಾಗುತ್ತೆ. ಭಾವಗಳಿಂದ ನೋಡಿದಾಗ್ಲೂ ಗ್ರಹಗಳು ಎಲ್ಲಿರುತ್ತೋ ಅದನ್ನ ಅನುಸರಿಸಿ ಕೆಲವು ಯೋಗಗಳು ಉಂಟಾಗುತ್ತೆ. ಒಂದು ಚಂದ್ರನಿಂದ ಯೋಗಗಳು, ಇನ್ನೊಂದು ಸೂರ್ಯನಿಂದ ಯೋಗಗಳು, ಇನ್ನೊಂದು ಭಾವದಿಂದ ಯೋಗಗಳು. ಮೂರು ವಿಧವಾದಂಥ ಯೋಗಗಳು ಬರುತ್ತೆ. ಒಟ್ಟು ಎಷ್ಟು ಯೋಗಗಳಿದಾವಪ್ಪ ಅಂದ್ರೆ 2895 ಯೋಗಗಳಿದಾವೆ. ಅದರಲ್ಲಿ ಶುಭ ಯೋಗಾನು ಇದೆ, ಅಶುಭ ಯೋಗಗಳು ಇರುತ್ತೆ. ಶುಭ ಯೋಗಾನು ಇರುತ್ತೆ, ಅಶುಭ ಯೋಗಾನು ಇರುತ್ತೆ. ಆ ಯೋಗಗಳನ್ನು ತಿಳ್ಕೊಳ್ಬೇಕು. ಈಗ ರಾಜಯೋಗ ಅಂತಾರೆ, ರಾಜಭಂಗ ಯೋಗ ಅಂತಾರೆ, ನೀಚಭಂಗ ರಾಜಯೋಗ ಅಂತಾರೆ, ಗಜಕೇಸರಿ ಯೋಗ ಅಂತಾರೆ, ಶಶಯೋಗ, ಶಕಟ ಯೋಗ, ಪಂಚಮಹಾಪುರುಷ ಯೋಗ, ಹೇಮದ್ರುಮ ಯೋಗ, ಅತಿಚಾರ ಯೋಗ, ವೀಣಾ ಯೋಗ ಅಂತೇಳಿ ಹೀಗೆ ಯೋಗಗಳು ಫಾರ್ಮೇಶನ್ ಆಗುತ್ತೆ. ಅದು ಗ್ರಹಗಳಿಂದಲೂ ಭಾವಗಳಿಂದಲೂ ಸಂಯೋಗವಾಗತಕ್ಕಂಥದ್ದು ಯೋಗಗಳು. ಇದಾದ ಮೇಲೆ ನಮಗೆ ಇದೆಲ್ಲ ತಿಳ್ಕೊಂಡ ಮೇಲೆ ಹೌ ಟು ಅಪ್ಲೈ ಅಂತೇಳಿ ಆಮೇಲೆ ಹೋಗೋದು. ಓಕೆ, ಇಷ್ಟು ದಿವಸ ನಿಮಗೆ ಜ್ಯೋತಿಷ್ಯದೊಳಗಡೆ ಬೇರೆ ತರ ಒಂದು ಬೇಸಿಕ್ ಫಾರ್ಮೇಶನ್ ಪ್ಲಾಟ್ಫಾರ್ಮ್ ಅನ್ನ ಕೊಟ್ವಿ. ಅಂದ್ರೆ ಯಾರು ಪ್ರೊಡ್ಯೂಸರು, ಯಾರು ಆರ್ಟಿಸ್ಟು, ಯಾರ್ಯಾರು ಏನು ಅಂತ ಗೊತ್ತಾಯ್ತು. ಈಗ ನಿಮಗೆ ಹೀರೋ ಯಾರು, ಹೀರೋಯಿನ್ ಯಾರು, ವಿಲ್ಲನ್ ಯಾರು, ಕತೆ ಏನು, ಕಥೆನೇ ಯೋಗಗಳು, ಕಾಂಬಿನೇಷನ್ಗಳು. ಆ ಹೀರೋ ಜೊತೆ ಸೇರಿದಾಗ ಶುಭಯೋಗನ, ಅಥವಾ ಹೀರೋ ಜೊತೆ ವಿಲ್ಲನ್ ಸೇರಿದಾಗ ಶುಭಯೋಗನ, ವಿಲ್ಲನ್ ಯಾವಾಗ ಬರ್ತಾನೆ, ಹೀರೋ ಏನ್ ಮಾಡ್ತಾನೆ, ಹೀರೋಯಿನ್ ಜೊತೆ ಸೇರ್ತಾನ ಇಲ್ವಾ ಅಂತ ತೀರ್ಮಾನ ಮಾಡೋದೇ ಈ ಒಂದು ಪಾತ್ರಗಳ ಒಂದು ವಿಶೇಷತೆ. ಇದನ್ನ ನೀವು ಗಮನ ಇಟ್ಟು ಚೆನ್ನಾಗಿ ಅರ್ಥ ಮಾಡ್ಕೊಳ್ಬೇಕು. ಅರ್ಥವಾಯ್ತಾ ಹೇಳಿದ್ದು? ಏನ್ ಬರ್ಕೊಂಡ್ರಿ? ಯಾರಾದ್ರೂ ಒಬ್ರು ಓದಿ ನೋಡೋಣ. ಕೃಷ್ಣವೇಣಿ ಓದಿ ನೋಡೋಣ. ಏನೇನ್ ಬೇಕು ನಮಗೆ ಇವಾಗ ಜ್ಯೋತಿಷಕ್ಕೆ, ಏನೇನ್ ಬರಬೇಕು ಅಂತ ಹೇಳಿದೀವಿ? ಮ್ಯೂಟ್ ಮಾಡಿದ್ದೀರಾ? ಅನ್ಮ್ಯೂಟ್ ಮಾಡಿ. ಗ್ರಹಕಾರಕ, ಭಾವಕಾರಕ, ದಶಾಭುಕ್ತಿಗಳು, ಯೋಗಗಳು, ಚಂದ್ರನಿಂದ ಸೂರ್ಯನಿಂದ ಭಾವದ, ಆಮೇಲೆ ಶುಭ ಯೋಗ, ಅಶುಭ ಯೋಗ. ನಾನು ಹಿಂಗೆ ನೀಟಾಗಿ ಹೇಳಿದೆ. ಸ್ಟಾರ್ಟಿಂಗ್ ಎಲ್ಲ ಸ್ವಲ್ಪ ಬರ್ಕೊಳ್ಳಿಲ್ರಿ ಸರ್. ನಾನು ಏನಕ್ಕೆ ಅಷ್ಟು ನೀಟಾಗಿ ಹೇಳೋದು ಅಂದ್ರೆ, ನಾನು ಹೇಳೋ ಪದಗಳಲ್ಲೇ ನಿಮಗೆ ಕೆಲವು ಅರ್ಥಗಳು ಸಿಕ್ಬಿಡುತ್ತೆ. ಅರ್ಥವಾಯ್ತಾ? ಯೋಗಕಾರಕತ್ವಗಳು, ಜೀವಕಾರಕತ್ವಗಳು ಅಂತಲ್ಲ ಹೇಳುವಾಗ್ಲೇನೆ ಆ ಪದದಲ್ಲಿರ್ತಕ್ಕಂಥ ಶಬ್ದಗಳು ನಿಮಗೆ ಅರ್ಥವಾಯ್ತಂದ್ರೆ ಪ್ರಿಡಿಕ್ಷನ್ ಹೇಳೋದಕ್ಕೆ ನಿಮಗೆ ಒಂದು ಸಹಾಯ ಮಾಡುತ್ತೆ. ಪ್ರಿಡಿಕ್ಷನ್ ಅನ್ನೋದು ಫೈನಲ್. ಪ್ರಿಡಿಕ್ಷನ್ ಅನ್ನೋದು ಏನಪ್ಪಾ ಅಂತ ಹೇಳಿದ್ರೆ, ಇವಾಗ ನಾನು ಹೇಳಿದ್ನಲ್ಲ, ಹೀರೋ ಯಾರು, ಹೀರೋಯಿನ್ ಯಾರು, ವಿಲ್ಲನ್ ಯಾರು ಅಂತ ನಿಮಗೆ ಚೆನ್ನಾಗಿ ಅರ್ಥವಾದ್ರೆ, ಹೀರೋ ಕ್ಯಾರೆಕ್ಟರ್ ಏನು, ವಿಲನ್ ಕ್ಯಾರೆಕ್ಟರ್ ಏನು, ಹೀರೋಯಿನ್ ಕ್ಯಾರೆಕ್ಟರ್ ಏನು. ಕೆಲವು ಸಾರ್ತಿ ಕೆಲವು ಪಿಕ್ಚರ್ ನೋಡ್ಬೋದು, ಹೀರೋನೇ ವಿಲನ್ ತರ ಕಾಣ್ತಾನೆ, ವಿಲನ್ ಹೀರೋ ತರ ಇರ್ತಾನೆ. ನಾವು ವಿಲನ್ ಅನ್ಕೊಂಡಿರ್ತೀವಿ, ಆದ್ರೆ ಅವ್ನು ಹೀರೋ ತರ ಭಾವನೆ ಇರುತ್ತೆ. ಸೊ ಹಾಗೆ ಆ ಕಾಂಬಿನೇಷನ್ ಬಂದಾಗ ಕತೆ ಚೇಂಜ್ ಆಗತ್ತೆ. ಆ ಕತೆಯನ್ನು ಹೇಳತಕ್ಕಂಥದ್ದೇ ಜ್ಯೋತಿಷಿಯ ಒಂದು ಕಲೆ.
ಜ್ಯೋತಿಷ್ಯ ಕಲೆ. ಓಕೆ ಓಕೆ. ಸೊ ಇವಾಗ ನಾವು ಫಸ್ಟ್ ರಾಶಿಯ ಕಾರಕತ್ವಗಳನ್ನ ಹೋಗೋಣ. ರಾಶಿಯ ಕಾರಕತ್ವಗಳು. ರಾಶಿಯ ಕಾರಕತ್ವಗಳು. ಈ ರಾಶಿಯ ಕಾರಕತ್ವಗಳಲ್ಲಿ 3 ವಿಧವಾದಂತಹ ಅಂಶಗಳು ಅಡಕವಾಗಿರುತ್ತೆ. ಬರೀ ರಾಶಿ ಕಾರಕತ್ವಗಳಲ್ಲ, ಎಲ್ಲಾ ಕಾರಕತ್ವಗಳು 3 ವಿಧವಾದಂತ ಅಂಶಗಳನ್ನ ಅಡಕ ಮಾಡಿಕೊಂಡಿರ್ತದೆ. ಅದನ್ನ ನಾವು ಅರ್ಥ ಮಾಡ್ಕೊಳ್ಬೇಕು, ಅದು ಯಾವ ಅಂಶಕ್ಕೆ ಸೇರಿದ್ದು ಅಂತ. ಈಗ ರಾಶಿ ಕಾರಕತ್ವ ಅಂತಕ್ಕಂಥದ್ರಲ್ಲಿ ಮೊದಲನೇದಾಗಿ ಏನ್ ತೋರಿಸುತ್ತೆ ಅಂತ ಹೇಳಿದ್ರೆ, ಆ ಒಂದು ರಾಶಿಯ ಯಾರು ಹುಟ್ಟಿರ್ತಾರೋ ಆ ವ್ಯಕ್ತಿಯ ಒಳಗಡೆ ಇರ್ತಕ್ಕಂಥ ಮನಸ್ಸನ್ನು ತೋರಿಸುತ್ತೆ, ಮನಸ್ಸನ್ನ ಹೇಳುತ್ತೆ. ಒಂದು ಮನಸ್ಸನ್ನ ತೋರಿಸುತ್ತೆ, ಮನಸ್ಸನ್ನು ಹೇಳುತ್ತೆ. ಎರಡನೇದು ಏನ್ ಮಾಡುತ್ತೆ ಅದೇ ರಾಶಿ, ಆ ವ್ಯಕ್ತಿ ಯಾವ ಜಾಗದಲ್ಲಿದ್ದಾನೆ, ಯಾವ ಪ್ರಕೃತಿಯಲ್ಲಿದ್ದಾನೆ, ಯಾವ ಸ್ಥಿತಿಯಲ್ಲಿದ್ದಾನೆ ಅಂತ ಹೇಳುತ್ತೆ. ಅರ್ಥ ಆಯ್ತಾ? ಮೂರನೇದು ಏನ್ ಮಾಡುತ್ತೆ ಅಂತ ಹೇಳಿದ್ರೆ, ಅದು ಯಾವ ರೀತಿಯಾದಂತಹ ಸ್ಥಳದಲ್ಲಿದೆ, ಏನು ಅನುಭವಿಸ್ತಾ ಇದೆ ಅನ್ನೋದನ್ನ ಹೇಳುತ್ತೆ. ಅದು ಹೇಗೆ ನಿಮಗೆ ಅರ್ಥವಾಗಿಸೋದು? ಇವಾಗ ನಾನು ಹೇಳಿದ್ದು ನಿಮಗೆ ಅರ್ಥವಾಗಿರಲ್ಲ ಅಂತ ಇಟ್ಕೊಳ್ಳೋಣ. ಓಕೆ, ನಾನು ನನ್ನ ಭಾಷೆನಲ್ಲಿ ನಾನು ಅರ್ಥ ಮಾಡ್ಕೊಂಡಿರೋ ತರ ನಿಮ್ಗೆ ಹೇಳಿದೆ. ಈಗ ನಿಮ್ಮ ಭಾಷೆನಲ್ಲಿ ನೀವು ಹೇಗೆ ಅರ್ಥ ಮಾಡ್ಕೊಳ್ತೀರಾ ಅಂತ ನೀವು. ಈಗ ಒಬ್ಬ ಮನುಷ್ಯ, ನೀವೇ ಅಂತ ತಿಳ್ಕೊಳ್ಳಿ, ನಾನೇ ಅಂತ ತಿಳ್ಕೊಳ್ಳಿ. ನನ್ನನ್ನ ನೀವು ನನ್ನನ್ನ ಜಡ್ಜ್ಮೆಂಟ್ ಮಾಡಬೇಕಾದ್ರೆ ಹೇಗೆ ಜಡ್ಜ್ಮೆಂಟ್ ಮಾಡ್ತೀರಾ ನೀವು? ಹೇಗೆ ಜಡ್ಜ್ಮೆಂಟ್ ಮಾಡ್ತೀರಾ? ನಂಬರ್ 1, ಅದನ್ನೇ ನಾನು ಒಳಗಡೆ ಅಂತ ಹೇಳಿದ್ದೆ. ನಂಬರ್ 1 ರಾಶಿ. ಹೇಗೆ? ನನ್ನ ಒಳಗಡೆ ನನ್ನ ಮಾತು ಹೇಗಿದೆ, ನನ್ನ ಭಾವನೆಗಳು ಹೇಗಿದೆ, ನಾನು ಪ್ರೀತಿಸುವಂತವನ, ಕೋಪ ಪಡುವಂತವನ, ದ್ವೇಷ ಮಾಡುವಂತವನ, ಅದೇನ ಹೊರಗಡೆ ಕಾಣುತ್ತೆ ನಿಮಗೆ? ನಾನು ಒಳಗಡೆ ಏನ್ ಯೋಚನೆ ಮಾಡ್ತಾ ಇದ್ದೀನಿ, ನಾನು ಏನು ಚಿಂತೆ ಮಾಡ್ತಾ ಇದ್ದೀನಿ, ಅದು ನಿಮಗೆ ಹೊರಗಡೆ ಕಾಣುತ್ತಾ? ಹೊರಗಡೆ ಕಾಣಲ್ಲ. ಆದರೆ ಒಳಗಡೆ ಇರೋದು ನೀವು ರೀಡ್ ಮಾಡಬಹುದು ಅಲ್ವಾ? ಸೊ ಅದನ್ನ ರೀಡ್ ಮಾಡೋದು ಎಲ್ಲಪ್ಪ ಅಂತಂದ್ರೆ ರಾಶಿಯ ಮುಖಾಂತರವೇನೆ. ಇದನ್ನ ಒಬ್ಬ ಮನುಷ್ಯನನ್ನ ಜಡ್ಜ್ ಮಾಡ್ಬೇಕಾದ್ರೆ ನಾವು ಹೀಗೆ ತಾನೆ ಜಡ್ಜ್ ಮಾಡೋದು. ಒಬ್ಬ ವ್ಯಕ್ತಿಯನ್ನ ನೋಡಿದ್ರೆ ಅವನು ಮೊದಲು ಸ್ವಾಭಾವಿಕವಾಗಿ ಒಳ್ಳೆಯವನ, ಕೆಟ್ಟವನ, ಯಾವುದ್ರ ಮೇಲೆ ಆಸೆ ಪಡ್ತಾನೆ, ಯಾವುದನ್ನ ನೋಡಿ ಹುಡುಕೊಂಡು ಹೋಗ್ತಾ ಇರ್ತಾನೆ, ಯಾವ್ದ್ಯಾವ್ದು ಇವನಿಗೆ ಸಿಗೋದಕ್ಕೆ ಸಾಧ್ಯತೆಗಳಿದ್ದಾವೆ ಅನ್ನೋದು ಬೇರೆ, ಸಿಗುತ್ತೆ, ಹುಡುಕ್ತಾನೆ ಅನ್ನೋದು. ಈ ಪಾಯಿಂಟ್ ಅರ್ಥವಾಯ್ತಾ ನಿಮ್ಗೆ? ಕೃಷ್ಣವೇಣಿ ಅರ್ಥವಾಯ್ತಾ? ಹಾ ಸರ್, ಅರ್ಥ. ಸ್ವಾತಿ ಅರ್ಥವಾಯ್ತಾ ನಾನು ಹೇಳಿದ್ದು? ಏನ್ ಹೇಳಿ, ಒಬ್ಬ ವ್ಯಕ್ತಿಗ ನಾನು ನಿಮ್ಮನ್ನ ನೋಡಿದೆ, ನಿಮ್ಮ ಮುಖ ಕಾಣಬಹುದು, ನಿಮ್ಮ ದೇಹ ಕಾಣಬಹುದು, ನನಗೆ ನಿಮ್ಮ ಮನಸ್ಸು ನನ್ನ ಕಾಣುತ್ತಾ? ಇಲ್ಲ ಗುರುಗಳೇ. ಹಾಗಾದ್ರೆ ಆ ಮನಸ್ಸು ಏನ್ ಮಾಡ್ತಾ ಇದೆ ಅಂತ ತಿಳಿಬೇಕು ಅಂತಂದ್ರೆ ರಾಶಿಯ ಕಾರಕತ್ವಗಳಲ್ಲಿ 1ನೇ ನಂಬರು ಅಂತ ಹೇಳಿದ್ರು. ಅದನ್ನೇ ಭಾವನೆಗಳು, ಸ್ವಭಾವಗಳು, ಗುಣಗಳು. ಅದನ್ನ ನಾವು ರಾಶಿಯ ಕಾರಕತ್ವಗಳಂತ ಒಂದು ಪದ ಹೇಳಿದೆ. ಆ ರಾಶಿಯ ಕಾರಕತ್ವಗಳಲ್ಲೂ 3 ಪಾಯಿಂಟ್ ಬರುತ್ತೆ, ಬರ್ಕೊಳ್ಳಿ. 1 ರಾಶಿಯ ಸ್ವಭಾವಗಳು. ರಾಶಿಯ ಸ್ವಭಾವಗಳು ಏನಕ್ಕೆ ಬೇಕಿವಾಗ? ಒಬ್ಬ ಮನುಷ್ಯನನ್ನ ಅಂತರವಾಗಿ ಒಳಗಡೆ ನಾವು ಜಡ್ಜ್ ಮಾಡೋದಿಕ್ಕೆ ಬರ್ಕೊಳ್ಬೇಕು. ಒಂದೊಂದು ಪಾಯಿಂಟ್ ಆಗಿ ನಾನು ಹೇಳ್ತಿರೋದು ನಿಮಗೆ ಅರ್ಥವಾಗಬೇಕು. ಆಗ್ಲೇ ನೀವು ಒಳಗಡೆ ಈಸಿಯಾಗಿ ಬರಕ್ಕಾಗೋದು. ನಿಮಗೆ ಎಲ್ಲಾ ಪುಸ್ತಕದಲ್ಲೂ ಏನ್ ಮಾಡ್ತಾರೆ ಅಂದ್ರೆ ರಾಶಿಯ ಕಾರಕತ್ವಗಳಂತ ಒಂದಷ್ಟು 100 ಪ್ರಿಡಿಕ್ಷನ್ ಕೊಟ್ಟಿರ್ತಾರೆ. ಆ 100ರಲ್ಲಿ ಯಾವುದು ನೀವು ತಗೊಳ್ಬೇಕು, ಎಲ್ಲೋಗ್ಬೇಕು ಅಂತ ಗೊತ್ತಿದ್ರೆ ಅಲ್ಲಿಗೆ ಸ್ಟಾಪ್ ಆಗೋಗ್ಬಿಡ್ತೀವಿ. ಗುಡ್ಡೆ ಆಗ್ಬಿಡ್ತದೆ. ಸರಿ, ರಾಶಿ ಅಂದ್ರೇನೆ ಅರ್ಥ ಅದೇನೆ, ಒಂದು ಗುಡ್ಡೆ. ಅದು ರಾಶಿ ಅಂದ್ರೇನೆ ಅರ್ಥ ಅದೇನೆ. ಭಾವನೆಗಳು, ಸ್ವಭಾವಗಳು. ರಾಶಿಯ ಸ್ವಭಾವಗಳು ಏನಪ್ಪಾ ಅಂತಂದ್ರೆ ಮನುಷ್ಯನನ್ನ ತಿಳ್ಕೊಳ್ಳೋದು ಅಂತ. ಎರಡನೇದು, ಈಗ ನನ್ನನ್ನು ಜಡ್ಜ್ ಮಾಡಬೇಕಾದ್ರೆ 2ನೇ ಪಾಯಿಂಟ್ ಏನ್ ಜಡ್ಜ್ ಮಾಡ್ತೀವಿ?
ಎರಡನೇ ಪಾಯಿಂಟ್ ಏನ್ ಜಡ್ಜ್ ಮಾಡ್ತೀರಪ್ಪ ಇವಾಗ? ಫಿಸಿಕಲ್ ಬಾಡಿನ ಮಂಜುನಾಥ್ ಅಲ್ವಾ? ನಾನು ಉದ್ದವಾಗಿದ್ದೀನ, ಕುಳ್ಳವಾಗಿದ್ದೀನ, ದಪ್ಪಗಿದ್ದೀನ, ಸಣ್ಣಗಿದ್ದೀನ, ಕಣ್ಣು ಉದ್ದ ಇದೆಯಾ, ಮೂಗುದ್ದ ಇದೆಯಾ, ಬಾಯಿ ಉದ್ದ ಇದೆಯಾ, ನನ್ನ ಆಕಾರ ಸ್ವರೂಪಗಳನ್ನ ನೋಡ್ತೀವಿ. ನೋಡ್ತೀರಾ ತಾನೇ? ನೋಡ್ತೀರಾ ಇಲ್ವಾ? ಯಾವಾಗ್ಲೂ ಜ್ಯೋತಿಷ್ಯ ಅಂತಕ್ಕಂಥದ್ದು ಬೇರೆ ಇರೋದಲ್ಲ. ಇದು ನಮ್ಮೊಳಗಡೆ ಇರ್ತಕ್ಕಂಥ ವಿಷಯಗಳನ್ನ ತಿಳಿಸೋದೇ ಜ್ಯೋತಿಷ್ಯ. ಜ್ಯೋತಿಷ್ಯ ಅಂತಕ್ಕಂಥದ್ದು ಅಸ್ಟ್ರಾನಮಿಕಲಿ ಹೊರಗಡೆ ಇದ್ದರೂ ಸಹ ಅದನ್ನ ತಗೊಂಬಂದು ನಮ್ಮ ಈ ಒಂದು ಜೀವನಕ್ಕೆ ಸೇರಿಸಿ ಕೊಟ್ಟಿರೋದೇ ನಮ್ಮ ಜ್ಯೋತಿಷ್ಯ ಕಲೆ. ಎಲ್ಲೋ ಇರ್ತಕ್ಕಂಥ ಸೂರ್ಯ, ಎಲ್ಲೋ ಇರ್ತಕ್ಕಂಥ ಚಂದ್ರ, ಎಲ್ಲೋ ಶನಿ ಇರೋದು, ಆ ದೂರದಲ್ಲಿದ್ದರೂ ಸಹ ಅದೆಲ್ಲವನ್ನ ತಗೊಂಬಂದು ರಾಶಿ ಮಂಡಲ ಎಲ್ಲಿದೆ ಅಂತ ಹೇಳಿದ್ವಿ? ಎಷ್ಟೋ ದೂರದಲ್ಲಿ ಇರ್ತಕ್ಕಂಥ ರಾಶಿ ಮಂಡಲ, ಅದರಲ್ಲಿರ್ತಕ್ಕಂಥ ಸ್ವಭಾವವನ್ನು ತಗೊಂಬಂದು ನಮ್ಮ ಈ ಒಂದು ಜ್ಯೋತಿಷ್ಯ ಶಾಸ್ತ್ರಕ್ಕೆ ಇಟ್ಟು ಫಲ ವಿಭಾಗವಾಗಿ ವಿಭಜನೆ ಮಾಡಿ ಕೊಟ್ಟಿದ್ದಾರೆ. ಅವಾಗ ಒಂದು ನನ್ನ ಸ್ವಭಾವ, ರಾಶಿಯ ಸ್ವಭಾವ ಅಂದ್ರೆ ಏನಪ್ಪ ಅಂದ್ರೆ, ನನ್ನ ಒಳಗಡೆ ಒಬ್ಬ ವ್ಯಕ್ತಿಯನ್ನು ನೋಡಿದಾಗ ಒಳಗಡೆ ಏನಿರುತ್ತೆ ಅಂತ ತಿಳ್ಕೊಳ್ಳೋದು. ಇನ್ನೊಂದೇನು ಇವಾಗ ನನ್ನ ರೂಪ, ಒಳಗಡೆ ಇರ್ತಕ್ಕಂಥ ಸ್ವಭಾವ, ನನ್ನ ರೂಪ ನಿಮಗೆ ಕಾಣುತ್ತೆ. ರೂಪ ಕಾಣುತ್ತೆ ತಾನೆ? ನಾನು ಕಪ್ಪಿಗಿದ್ದೀನ, ಬೆಳ್ಳಗಿದ್ದೀನ, ಕನ್ನಡಿ ಹಾಕೊಂಡಿದ್ದೀನ, ಹಾಕಿಲ್ವಾ, ಎಲ್ಲ ನಿಮ್ಗೆ ಗೊತ್ತಾಗತ್ತೆ ತಾನೆ? ಫಿಸಿಕಲ್ ಬಾಡಿ. ಸೊ ಫಿಸಿಕಲ್ ಸ್ಟ್ರಕ್ಚರ್ ಅನ್ನು ಹೇಳ್ತಕ್ಕಂಥದ್ದು ರಾಶಿನೇ. ಫಿಸಿಕಲ್ ಸ್ಟ್ರಕ್ಚರ್ ಅನ್ನು ಹೇಳ್ತಕ್ಕಂಥದ್ದು ರಾಶಿನೇ. ಮೂರನೇದು ಏನೇ ಮಾಡುತ್ತೆ ರಾಶಿ ಕಾರಕತ್ವ ಅಂದ್ರೆ, ಮೂರನೇ ರಾಶಿ ಕಾರಕತ್ವ ಏನ್ ಮಾಡುತ್ತೆ ಅಂದ್ರೆ, ಈ ಬಾಡಿ ಎಲ್ಲಿದೆ, ಬೆಂಗಳೂರಲ್ಲಿ ಎಲ್ಲಿದೆ, ಯಾವ ಏರಿಯಾದಲ್ಲಿದೆ, ಹೇಗಿದೆ ಅಂತ ನನ್ನ ಔಟರ್ ಅನ್ನು ಹೇಳ್ತಕ್ಕಂಥದ್ದು. ನನ್ನ ಔಟರು, ನನ್ನ ಹಿಂದ್ಗಡೆ ಬುಕ್ಗಳಿದಾವೆ, ನನ್ನ ಮುಂದ್ಗಡೆ ದೇವರಿದ್ದಾರೆ, ನನ್ನ ಬಲಗಡೆ ದೇವಸ್ಥಾನ ಇದೆ, ಎಡಗಡೆ ಬಂದು ಕೆರೆ ಇದೆ, ಮುಂದ್ಗಡೆ ಹೋದ್ರೆ ಎಲೆಕ್ಟ್ರಿಕ್ ಶಾಪ್ ಇದೆ, ಇದನ್ನೆಲ್ಲ ಹೇಳ್ತೀವಲ್ಲ. ಮುಂದ್ಗಡೆ ಹೋದ್ರೆ ಎಲೆಕ್ಟ್ರಿಕ್ ಶಾಪ್ ಇರುತ್ತೆ, ಇವರು ರೂಟ್ ಸ್ಟ್ರೈಟ್ ಆಗಿ ಹೋಗಿ ಬಲಗಡೆ ತಿರುಗಿಕೊಂಡ್ರೆ ಅಲ್ಲೊಂದು ಮೆಡಿಕಲ್ ಶಾಪ್ ಇರುತ್ತೆ, ಇವರು ಮನೆ ದೂರ ಇಷ್ಟಿರುತ್ತೆ ಅಂತ ಹೇಳ್ತೀವಲ್ವಾ. ದಟ್ ಈಸ್ ಏನದು? ನನ್ನ ಪ್ಲೇಸ್ಮೆಂಟು, ನಾನು ಎಲ್ಲಿದ್ದೀನಿ, ಹೇಗಿದ್ದೀನಿ ಅಂತ ಹೇಳುವಂಥದ್ದು ಬಂದು ಯಾವ್ದಪ್ಪ ಅಂದ್ರೆ ಈ ರಾಶಿ ಕಾರಕತ್ವಗಳೇ. ಸೊ ಅವಾಗ ನಿಮಗೆ ರಾಶಿ ಕಾರಕತ್ವಗಳಲ್ಲಿ ಏನೇನು ಕಾಣುತ್ತೆ, ಇವಾಗ ನೀವೇನ್ ನಿಮ್ಮ ವಿಚಾರ ನೀವು ಏನ್ ಅರ್ಥ ಮಾಡ್ಕೊಂಡ್ರೆ ಅದನ್ನ ಬರ್ಕೊಳ್ಳಿ. ರಾಶಿ ಕಾರಕತ್ವಗಳಲ್ಲಿ ಮೂರನ್ನ ನೋಡಬಹುದು. ಏನೇನಪ್ಪ, ಯಾರು ಅರ್ಥ ಮಾಡ್ಕೊಂಡ್ರಿ? ಇವಾಗ ನಾನು ಹೇಳಿದ ಪಾಯಿಂಟ್ ಅನ್ನ ಯಾರಿಗ ಅರ್ಥವಾಯ್ತು? ಮೊದಲನೇದು ಸ್ವಭಾವ ಗುರುಗಳೇ, ಹೇಗೆ ಮನುಷ್ಯ ಯಾವ ರೀತಿ ಇರ್ತಾನೆ ಹೇಗೆ ಅನ್ನೋದು. ಎರಡನೇದು ದೈಹಿಕ ಆಕಾರ, ಫಿಸಿಕಲ್ ಫೀಚರ್ಸ್ ಹೆಂಗಿದೆ ಅನ್ನೋದು. ಮೂರನೇದು ಆತ ಎಲ್ಲಿರ್ತಾರೋ ಅಲ್ಲಿ ಸುತ್ತಮುತ್ತ ಯಾವ ರೀತಿ ಇದಿರುತ್ತೆ, ಏನೇನಿರುತ್ತೆ ಅನ್ನೋಂಥದ್ದು. ಅಷ್ಟೇ, ಇಷ್ಟೇ. ಈ ಮೂರೇ ರಾಶಿಯ ಕಾರಕತ್ವಗಳು. ಈ ಪಾಯಿಂಟ್ ನಿಮಗೆ ಚೆನ್ನಾಗಿ ಅರ್ಥ ಆಯ್ತು ಅಂದ್ರೆ ನೀವು ಇವಾಗ ಹೇಳ್ಬೋದಲ್ವಾ, ಇವಾಗ ಸೂರ್ಯದ ಯಾವ ರಾಶಿ ಹೇಳ್ತೀವೋ ಆ ರಾಶಿಯ ಗುಣಗಳನ್ನ ನೀವು ಅರ್ಥ ಮಾಡ್ಕೊಂಡ್ರೆ ನೀವು ಹೇಳ್ಬೋದು, ನೋಡಪ್ಪ ನಿನ್ನ ಕ್ಯಾರೆಕ್ಟರ್ ಇದು, ನಿನ್ನ ಬಾಡಿ ಸ್ಟ್ರಕ್ಚರ್ ಇದು, ನೀನ್ ಇರ್ತಕ್ಕಂಥ ಜಾಗ ಹೀಗಿರುತ್ತೆ, ನೀನ್ ಹೀಗೆ ಇರ್ತೀಯ ಅಂತ. ಇಷ್ಟೇ. ಇದನ್ನು ತಿಳ್ಕೊಳ್ಬೇಕಾದ್ರೆ ಏನು ಮಾಡಬೇಕು? ಕಷ್ಟಪಡಬೇಕು. ಇವಾಗ ನೀವು ಹೋಮ್ ವರ್ಕ್ ಕೊಟ್ರೆ ಬಾಳಲ್ಲ, ಇದೇ ತರ ಇದನ್ನು ಹೋಮ್ ವರ್ಕ್ ಮಾಡಿದಾಗ್ಲೇನೆ ಬರೋದು. ಸುಮ್ನೆ ನೀವು ನಾನು ಇವಾಗ ಹೇಳಿದೆ 3 ಪಾಯಿಂಟ್ ತಗೊಂಡು 3 ಪಾಯಿಂಟ್ ಇರೋದು, ಆ 3 ಪಾಯಿಂಟ್ ಅನ್ನು ಎಷ್ಟು ತರ ವಿಧವಾದಂತ ಕ್ಯಾರೆಕ್ಟರ್ಗಳಿರುತ್ತೆ ನಮಗೆ ನೋಡಿರ್ಬೇಕಲ್ಲ ನೀವೆಲ್ಲ. ಇವಾಗ ಒಂದು ಸಮಾಜದಲ್ಲಿ ನಿಮ್ಮ ಅಕ್ಕಪಕ್ಕನೆ ನೀವು ನೋಡಿರ್ತಕ್ಕಂಥ ವ್ಯಕ್ತಿಗಳ ಸ್ವರೂಪಗಳನ್ನು ಯೋಚನೆ ಮಾಡಿ ನೋಡಿ. ಒಂದೇ ತರ ಕ್ಯಾರೆಕ್ಟರ್ ಇರ್ತಾವ? 100 ಕ್ಯಾರೆಕ್ಟರ್ಗಳಿರುತ್ತೆ, 100 ತರ ಲಕ್ಷಣಗಳಿರುತ್ತೆ, 100 ತರ ಪ್ಲೇಸ್ಗಳಿರುತ್ತೆ. ಅದನ್ನೆಲ್ಲ ನೀವು ತಿಳ್ಕೊಳ್ಬೇಕು. ಅದನ್ನೆಲ್ಲ ನೀವು ರಾಶಿಯೊಳಗಡೆನೆ ಕೊಟ್ಟಿರ್ತಾರೆ. ಇದನ್ನ ನೀವು ಐಡೆಂಟಿಫೈ ಮಾಡೋದೇ ಕೆಲಸ. ಇಷ್ಟೇ ರಾಶಿ ಕಾರಕತ್ವಗಳು.
ಈ ರಾಶಿಕಾರಕತ್ವ ಯಾಕೆ ಹೇಗೆ ಅನ್ನೋದು ನಿಮ್ಗೆ ಅರ್ಥವಾಗೋಗ್ಬಿಟ್ರೆ ನೀವು ಜ್ಯೋತಿಷಿ ಒಳಗಡೆ ಬಂದ್ರಿ ಅಂತ ಅರ್ಥ. ಕಾರಕತ್ವಗಳು ಯಾಕೆ ಅಂತಾನೆ ಗೊತ್ತಿಲ್ದಿರ, ಆ ಯಾವ್ಯಾವ ಕಾರಕತ್ವಗಳು ಯಾವ್ದಕ್ಕೆ ಅಂತ ಗೊತ್ತಿಲ್ದರೆ ಸುಮ್ನೆ ಗುಂಪಲ್ ಗೋಯಿಂದ ಅಂತ ಹೇಳ್ಬಿಟ್ಟು ಉದ್ದಕ್ಕೆ ಓದ್ಕೊಂಡು ಹೋಗ್ತಾ ಇದ್ರೆ ಯಾವುದು ಬರಲ್ಲ. ಅರ್ಥ ಮಾಡ್ಕೊಳ್ಬೇಕು. ಏನದು ಮಂಜುನಾಥ್? ರೆಕಾರ್ಡಿಂಗ್ ಅಲ್ಲ, ಹಂಗೆ ಬರ್ತಾ ಇರುತ್ತೆ. ಈ ಒಂದು ಪಾಯಿಂಟ್ ನೀವು ಚೆನ್ನಾಗಿ ಅರ್ಥ ಮಾಡ್ಕೊಂಡ್ಬಿಟ್ರಿ ಅಂದ್ರೆ ಏನು, ಜ್ಯೋತಿಷ್ಯ ಕಷ್ಟ ಆಗಲ್ಲ, ಈಸಿ ಆಗ್ಬಿಡುತ್ತೆ. ನೀವು ಇದನ್ನೇ ಅರ್ಥ ಮಾಡ್ಕೊಳ್ದಲ್ಲ ಒಳಗಡೆ ಹೋಗ್ಬಿಟ್ರಿ ಅಂದ್ರೆ ಏನ್ ಹೇಳೋದು, ಏನ್ ನೋಡೋದು, ಯಾಕೆ ನೋಡ್ತಿದೀವಿ ಅನ್ನೋದೇ ಅರ್ಥ ಆಗಲ್ಲ. ಫಸ್ಟ್ ಆಫ್ ಆಲ್ ಏನ್ ನೋಡ್ತಾ ಇದೀವಿ, ಎಲ್ಲಿ ನೋಡ್ತಾ ಇದೀವಿ ಅನ್ನೋದು ಗೊತ್ತೇ ಆಗಲ್ಲ. ಕೊನೆಗೆ ಅದೇನೋ ದೊಡ್ಡದಾಗಿ ಕಬ್ಬಿಣದ ಕಡಲೆ ಸರಿ ಇಲ್ಲ ಅಂತ ಬಂದ್ಬಿಡ್ತೀವಿ. ಈಸಿಯಾಗಿ ಅರ್ಥ ಮಾಡ್ಕೊಳ್ಳಿ. ನೀವು ಈಸಿಯಾಗಿ ಅರ್ಥ ಮಾಡ್ಕೊಂಡ್ರೆ ಸಾಕು. ನೀವು ಬೇರೆ ಏನು ಮಾಡ್ಬೇಕಾಗಿರೋ ಅವಶ್ಯಕತೆ ಇಲ್ಲ. ಒಂದನೆಯದು ಕಾರಕತ್ವಗಳು, ರಾಶಿಯ ಕಾರಕತ್ವಗಳು. ಈ ಕಾರಕತ್ವಗಳು ಮೂರರಲ್ಲಿ ಎಲ್ಲಾದ್ರೂ ಹೀಗೆ ಇರುತ್ತೆ. ರಾಶಿ ಕಾರಕತ್ವ ಆದ್ರೂ ಸರಿ, ಭಾವಕಾರಕತ್ವ ಆದ್ರೂ ಸರಿ, ಗ್ರಹ ಕಾರಕತ್ವ ಆದ್ರೂ ಸರಿ, ಈ ಎಲ್ಲಾ ಕಾರಕತ್ವಗಳಲ್ಲೂ ಈ ಮೂರು ಅಂಶಗಳನ್ನ ನೀವು ಜ್ಞಾಪಕ ಇಟ್ಕೊಳ್ಬೇಕು, ತಿಳಿದುಕೊಳ್ಳಬೇಕು. ಈ ಮೂರು ಅಂಶಗಳನ್ನ, ಒಂದು ಸ್ವಾಭಾವಿಕ, ಇನ್ನೊಂದು ದೈಹಿಕ, ಇನ್ನೊಂದು ಪ್ರಾಕೃತಿಕ. ಒಂದು ಸ್ವಾಭಾವಿಕ ಹೆಡ್ಲೈನ್ ಅಲ್ಲಿ ನಾನು ಹೇಳಿದ ತರ ಬರ್ಕೊಂಡು ನಿಮಗೆ ಹೇಗೆ ಅರ್ಥ ಮಾಡ್ಕೊಂಡಿದ್ದೀರೋ ಅದನ್ನು ಫಿಲ್ ಮಾಡ್ಕೊಳ್ಳಿ. ಸ್ವಾಭಾವಿಕ, ಇನ್ನೊಂದು ದೈಹಿಕ, ಇನ್ನೊಂದು ಪ್ರಾಕೃತಿಕ. ಈ ಮೂರು ಭಾಷೆಗಳನ್ನ ನಾನು ಹೇಳಿದ್ದೀನಿ ಶಾರ್ಟ್ ಆಗಿ. ನೀವು ಅದನ್ನ ಫಿಲ್ ಮಾಡ್ಕೊಳ್ಳಿ. ಸ್ವಾಭಾವಿಕ ಅಂದ್ರೆ ಏನು, ಹೇಗಿರ್ತಾರೆ ಅಂತ ನಿಮ್ಮ ಭಾಷೆನಲ್ಲಿ ನೀವು ಕಂಡಿರುವಂತ ವ್ಯಕ್ತಿಗಳ ಗುಣಗಳನ್ನ ಹೆಸರನ್ನ ಕೊಟ್ಟು ಬರ್ಕೊಳ್ಳಿ. ಒಬ್ಬ ಕೋಪವಾಗಿರ್ತಾನೆ, ಒಬ್ಬ ಸುಳ್ಳು ಹೇಳ್ತಾನೆ, ಒಬ್ಬ ಆಸೆ ಪಡ್ತಿರ್ತಾನೆ, ಒಬ್ಬ ಕಾಮಕನಾಗಿರ್ತಾನೆ, ಒಬ್ಬ ಕಾಮ ಇಲ್ದಲೇ ಇರ್ತಾನೆ, ಒಬ್ಬ ಮನೆ ಆಸೆ ಪಡ್ತಾ ಇರ್ತಾನೆ. ಇದನ್ನೆಲ್ಲ ನೀವು ಬರ್ಕೊಳ್ಳಿ ನಿಮ್ಮ ಜ್ಞಾಪಕಕ್ಕೆ. ದೈಹಿಕ ಅದನ್ನು ನೀವು ಬರ್ಕೊಳ್ಳಿ. ಒಬ್ಬ ಉದ್ದ ಇರ್ತಾನೆ, ಒಬ್ಬ ಕಪ್ಪಗಿರ್ತಾನೆ, ಒಬ್ಬ ಕುಳ್ಳಿಗಿರ್ತಾನೆ. ಪ್ರಾಕೃತಿಕ ಅವನಿರುವಂತಹ ಜಾಗದಲ್ಲಿರುವಂತಹ ಪ್ರಕೃತಿಯಲ್ಲಿ ಇರುವಂತಹ ವಿಚಾರಗಳು, ವಿಷಯಗಳು, ವಸ್ತುಗಳು. ಇಷ್ಟೇ ಕಾರಕತ್ವಗಳು. ಅರ್ಥ ಆಯ್ತಾ ನಾಗೇಂದ್ರ ಸ್ವಾಮಿ? ಏನ್ ಅರ್ಥ ಮಾಡ್ಕೊಂಡ್ರಿ? ಅರ್ಥ ಆಗಿದೆ ಅಂದ್ರೆ ಮುಂದಕ್ಕೆ ಹೋಗೋದು ಈಸಿ ಬಂದ್ಬಿಡ್ತದೆ. ಅರ್ಥ ಮಾಡ್ಕೊಂಡ್ರೆ. ಅರ್ಥ ಮಾಡ್ಕೊಳ್ಳಿಲ್ಲ ಅಂದ್ರೆ ಕಷ್ಟ. ಬುಕ್ಕಲ್ಲಿರೋದು ಓದಿ ಪಾಸ್ ಮಾಡಕ್ ಆಗಲ್ಲ ಜ್ಯೋತಿಷ್ಯ. ಅರ್ಥ ಮಾಡ್ಕೊಂಡ್ರೆ ಮಾತ್ರನೇ ಜ್ಯೋತಿಷ್ಯ. ನೀವು ಯಾಕೆ ಬರ್ಕೊಳ್ಳಿ ಅಂತ ಹೇಳಿ ಹೇಳ್ತೀವಂದ್ರೆ, ಒಂದು ಪದ ಇವಾಗ ನಾನು ಹೇಳಿದ್ದೀನಂದ್ರೆ ಮಿಕ್ಕಿದ್ದು ಅದನ್ನ ಇಟ್ಕೊಂಡು ನೀವು ನೂರಾರು ಪದಗಳನ್ನ ಡೆವಲಪ್ ಮಾಡೋಂಥ ಶಕ್ತಿಯನ್ನ ನೀವು ಡೆವಲಪ್ ಮಾಡ್ಕೊಳ್ಬೇಕು. ನಾನು ಬೇಸ್ ಹಾಕೊಡ್ತೀನಿ. ಇವಾಗ ಏನ್ ಹೇಳಿದೆ ನಾಗೇಂದ್ರ ಸ್ವಾಮಿ ಹೇಳಿ ನೋಡೋಣ, ಏನ್ ಅರ್ಥ ಮಾಡ್ಕೊಂಡ್ವಿ? ಸ್ವಾತಿ ಹೇಳಿದ್ಲು, ಇವಾಗ ನೀವ್ ಹೇಳಿ ನೋಡೋಣ. ಸ್ವಾಭಾವಿಕ, ದೈಹಿಕ, ಪ್ರಾಕೃತಿಕ ಕಾರಕತ್ವಗಳನ್ನು ನೋಡ್ಕೊಂಡು ನಾವು ಅರ್ಥ ಮಾಡ್ಕೊಂಡು ಇದನ್ನ ಜಡ್ಜ್ ಮಾಡ್ಕೊಂಡು ಬರಿಬೇಕು, ನೋಡ್ಬೇಕು. ಸ್ವಾಭಾವಿಕ ಅಂದ್ರೆ ಏನು? ಸ್ವಾಭಾವಿಕ ಅಂದ್ರೆ ಏನು? ವ್ಯಕ್ತಿಯ ಸ್ವಭಾವ. ಸ್ವಾಭಾವಿಕ ಅಂದ್ರೆ ಏನು? ವ್ಯಕ್ತಿ ನೋಡಿ ಹೇಗಿದೆ, ಏನ್ ಮಾತಾಡ್ತಾನೆ, ಏನ್ ಹೇಳ್ತಾನೆ, ಅವನ್ ಏನ್ ಹೇಳ್ತಾನೆ ಅನ್ನೋದನ್ನು ತಿಳ್ಕೊ. ಓಕೆ 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 ಓಕೆ. ಶ್ರೀನಾಥ್ KR. ಈಗ ಏನ್ ಹೇಳಿದೆ ನಾನು? ದೈಹಿಕ ಅಂದ್ರೆ ಏನು? ದೈಹಿಕ ಅಂತಂದ್ರೆ ಮನಸ್ಸಿನೊಳಗಿರೋ ಅಂತದನ್ನ ಮಾಡುವಂಥದ್ದು. ವ್ಯಕ್ತಿ ಮನಸ್ಸಿನಲ್ಲಿ ಏನಿದೆ ಅನ್ನೋದನ್ನ ಇದರಲ್ಲಿ ಮಾಡೋ ಅಂಥದ್ದು. ಏನ್ರಿ ಇಷ್ಟೊತ್ತು ಹೇಳಿದೆ ನಾನು, ಗಿಣಿಗೆ ಹೇಳ್ದೆ ನಾನು. ಮನಸ್ಸಿನೊಳಗಿರ್ತಕ್ಕಂಥದ್ದು ಆಚೆ ಕಾಣುತ್ತೇನ್ರಿ? ಅದು ತಾನೇ ಸ್ವಭಾವ ಅಂತ ಹೇಳೋದು. ಅದನ್ನ ತಾನೇ ಅವ್ರು ಹೇಳಿದ್ದು. ಸ್ವಾಭಾವಿಕವಾದಂತ ಗುಣಗಳು ಯಾರಿಗಾನ ಕಾಣುತ್ತಾ? ಒಬ್ಬ ವ್ಯಕ್ತಿಯನ್ನ ಯಾವನ್ ಕೈಗಾದ್ರೂ ಜಡ್ಜ್ ಮಾಡಕ್ ಆಗದಾಗಿದ್ರೆ ಪ್ರಪಂಚದಲ್ಲಿ ಸಮಸ್ಯೆನೇ ಇರ್ತಿರ್ಲಿಲ್ಲ.
ನಾನು ಹೇಳಿದ್ದು ದೈಹಿಕ ಅಂತ ಹೇಳಿದೆ. ಸ್ವಾತಿನೂ ಹೇಳಿದ್ರು, ಆಮೇಲೆ ಮಂಜುನಾಥ್ ಹೇಳಿದ್ರು. ನೀವು ಕೇಳ್ತಾನೆ ಕೂತ್ಕೊಂಡಿದ್ರ ದೈಹಿಕ ಅಂದ್ರೆ ಏನು? ಪರವಾಗಿಲ್ಲ, ತಪ್ಪಾಗಿದೆ ಅಂದ್ರೂ ಬೇಜಾರು ಮಾಡ್ಕೊಳ್ಬೇಡಿ, ಹೇಳಿ, ಓಪನ್ ಮಾಡಿ, ತಿದ್ದಾನ. ಬೇಜಾರಾಯ್ತು ಅಂತ, ತಪ್ಪಾಯ್ತು ಬೇಜಾರು ಮಾಡ್ಕೊಬೇಡಿ, ಹೇಳಿ ಹೇಳಿ. ದೈಹಿಕವಾದಂತ ಲಕ್ಷಣಗಳು, ವ್ಯಕ್ತಿಯ ರೂಪಗಳು, ರೂಪಗಳು, ಲಕ್ಷಣಗಳು. ಫಿಸಿಕಲ್ ಬಾಡಿ, ಫಿಸಿಕಲ್ ಬಾಡಿ. ಸಂಜನಾ, ಸರ್ ಪ್ರಾಕೃತಿಕ ಅಂತಂದ್ರೆ ಏನು? ಅವ್ರು ಇರೋ ಎನ್ವಿರಾನ್ಮೆಂಟ್ ಸರ್, ಅವ್ರು ಇರೋ ಜಾಗ. ಎನ್ವೈರನ್ಮೆಂಟ್ಸ್, ನೇಚರ್. ಸೊ ಈ 3 ಪಾಯಿಂಟ್ ನೀವು ಚೆನ್ನಾಗಿ ಅರ್ಥ ಮಾಡ್ಕೊಂಡ್ರೆ ಯಾವ ಪ್ರಶ್ನೆ ಬೇಕಾದ್ರೆ ಹೇಳ್ಬೋದು, ಎಲ್ಲಿ ಬೇಕಾದ್ರೆ ಹೋಗ್ಬೋದು, ಹೆಂಗ್ ಬೇಕಾದ್ರೆ ಲೀಡ್ ಮಾಡ್ಬೋದು. ಇದೇ ಈ 3 ಪಾಯಿಂಟ್ ಅರ್ಥ ಮಾಡ್ಕೋಬೇಕು ನೀವು. ಇದನ್ನೇ ನಾವು ಪ್ರಶ್ನಾಶಾಸ್ತ್ರದಲ್ಲಾಗಿರ್ಲಿ, ಪ್ರಶ್ನಾಶಾಸ್ತ್ರದಲ್ಲಿ ಹೇಳುವಾಗ ನಿಮ್ಗೆ ಹೇಳೋದು ಏನು, ಒಬ್ಬ ವ್ಯಕ್ತಿ ಅಂತ ಬಂದಿದ್ದಾನೆ, ಆ ವ್ಯಕ್ತಿ ಯಾರಪ್ಪ, ಅವನ ವ್ಯಕ್ತಿ ರೂಪ ಹಿಂಗಿದೆ, ಅವನು ಕಲ್ಲಿಗಿದಾನ, ಕುಪ್ಪಗಿದಾನ, ಗೋಡೆ ಇದಾನ, ಹಂಗಿದಾನ, ಹಿಂಗಿದಾನ, ಕಳೆದೋಗಿರ್ತಕ್ಕಂಥ ವ್ಯಕ್ತಿಯ ಆಕಾರ ಎಲ್ಲಿದ್ದಾನೆ, ಸೊ ಪೂರ್ವದಲ್ಲಿದ್ದಾನ, ಪಶ್ಚಿಮದಲ್ಲಿದ್ದಾನ, ಸೊ ಅವನು ಇರ್ತಕ್ಕಂಥ ಪಕ್ಕದಲ್ಲಿ ಗುಡ್ಡ ಇದೆಯಾ, ಬೆಟ್ಟ ಇದೆಯಾ, ನೀರಿದೆಯಾ ಅಂತ ಹೇಳೋದು. ಇದೇನೆ. ಇದನ್ನ ಚೆನ್ನಾಗಿ ಅವರು ಸ್ಟಡಿ ಮಾಡಿರ್ತಾರೆ, ಅವ್ರು ಹೇಳ್ತಾರೆ. ನೀವು ಇವಾಗ ಒಳಗಡೆ ಬರ್ತಾ ಇದ್ದೀರಾ, ಫಸ್ಟ್ ಆ ರೂಲ್ಸ್ ಇದು ಏನದು, ಆ ಡಿವಿಷನ್ ಅಲ್ಲಿ ಅರ್ಥ ಮಾಡ್ಕೊಂಡ್ಬಿಟ್ರೆ ಕಾರಕತ್ವಗಳು ಒಳಗಡೆ ಇಳಿಬೋದು ನೀವು. ಅರ್ಥವಾಯ್ತಾ ಹೇಳಿದ್ದು? ಮನೀಶ್, ದಿಲೀಪ್ ಅರ್ಥ ಆಯ್ತಾನಪ್ಪ? ಗುರುಗಳೇ ಅರ್ಥ ಆಯ್ತು ಗುರುಗಳೇ. ಏನೇನು ಹೇಳಿದೆ ನಾನು ಇವಾಗ, ಹೇಳು. ಸ್ವಾಭಾವಿಕ, ದೈಹಿಕ ಮತ್ತೆ ಪ್ರಾಕೃತಿಕ. ಎಸ್ ಎಸ್, ಇದು 3 ನಿಮಗೆ ಅರ್ಥ ಆಗ್ಬಿಟ್ರೆ, ಕಿರಣ್ ಅರ್ಥ ಆಯ್ತಾ ನಿಮಗೆ? ಹೌದು ಗುರುಗಳೇ. ಸ್ವಾಭಾವಿಕ, ದೈಹಿಕ, ಪ್ರಾಕೃತಿಕ. ಇಷ್ಟು ನೀವು ಅರ್ಥ ಮಾಡ್ಕೊಂಡ್ಬಿಟ್ರೆ, 10 ಪಾಯಿಂಟ್ ತಿಳ್ಕೊಂಡ್ಬಿಟ್ರೆ ಸಾಕು. ಒಂದೊಂದು 12 ರಾಶಿ ಇದೆ, 12 ರಾಶಿಗೂ ಆ ಒಂದೊಂದು ರಾಶಿಗೆ 10 ಪಾಯಿಂಟ್ ತಿಳ್ಕೊಂಡ್ಬಿಟ್ರೆ, ಒಂದು ಅದರ ಸ್ವಭಾವ, ಅದರ ಒಂದು ರೂಪ, ಅದರ ಒಂದು ಪ್ರಾಕೃತಿಕ ಸ್ವಭಾವ, ಈ 3 ತಿಳ್ಕೊಂಡ್ಬಿಟ್ರೆ ಕಣ್ಣು ಮುಚ್ಕೊಂಡು ಹೇಳ್ತೀರಾನೆ. ಕಣ್ಣು ಮುಚ್ಕೊಂಡು ಮೇಷರಾಶಿ ಅಂದ ತಕ್ಷಣನೇ ನೋಡಪ್ಪ, ಮೇಷರಾಶಿ ಸ್ವಭಾವ ಹೀಗೆ ಇರುತ್ತೆ, ಅವನ ರೂಪ, ಅವನು ಉದ್ದಕ್ಕಿರ್ತಾನೆ, ಕುಳ್ಳಿಗಿರ್ತಾನೆ, ಅವನ ಮನೆ ಹತ್ರ ಹೀಗೀಗೆ ಇರ್ತದೆ, ಇಷ್ಟೇ ಹೇಳೋದು. ಇಷ್ಟೇ. ಇದನ್ನ ನೀವು ಒಳಗಡೆ ತಗೊಳ್ಬೇಕು ಇವಾಗ. ಅರ್ಥವಾಯ್ತಾ? ಈ ಪಾಯಿಂಟ್ ಅರ್ಥವಾಯ್ತು ಅಂದ್ರೆ ಮುಂದಕ್ಕೆ ಹೋದ್ರೆ ನಾವು